ಈ ಸರ್ಕಾರ ಹೇಳೋದೊಂದು ಮಾಡೋದೊಂದು, ಎಲ್ಲನೂ ಫ್ರೀ ಫ್ರೀ ಎಂದು ಈಗ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಅಂತೂ ಆಗ್ತಾ ಇಲ್ಲ, ದರ ಏರಿಕೆ ಮಾತ್ರ ನಿಲ್ತಾನೆ ಇಲ್ಲ. ನೀರಿನ ಬಿಲ್ ಹೆಚ್ಚಳ ಮಾಡೋ ಬಗ್ಗೆ ಜನ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೇಳೋದೇ ಒಂಥರ, ಮಾಡೋದೇ ಒಂಥರ, ಹಂಗೆ ಆಗೋಯ್ತಪ್ಪ ಅಷ್ಟೇ. ವಾಟ್ರ್ ಬಿಲ್ಲು ಹಂಗೆ ಜಾಸ್ತಿ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು, ವಾಟ್ರ್ ಬಿಲ್ ಮಾಡಿದ್ದಾರೆ, ಆಮೇಲೆ ಟ್ಯಾಕ್ಸು ಕೂಡ ಜಾಸ್ತಿ ಮಾಡಿದ್ದಾರೆ ಅಲ್ವಾ. ಅದಕ್ಕೆ ನಮ್ಮ ಏರಿಯಾಗಳು ಪಾರ್ಕೆಲ್ಲ ಇಂಪ್ರೂವ್ನೇ ಮಾಡಿಲ್ಲ ಇಲ್ಲ ಅಷ್ಟೇ. ಜನರ ಬಗ್ಗೆ ಯೋಚನೆ ಇಲ್ವಾ ಅಂತ ಅವ್ರಿಗೆ? ಅಂದರೆ ಸುಮ್ಮನೆ ಅದೇ ಓಟ್ಗೋಸ್ಕರ ಬರ್ತಾರೆ ಮನೆ ಮನೆಗೆ, ಎಲ್ಲ ಹೇಳ್ತಾರೆ ಅಷ್ಟೇ. ಅಷ್ಟೇ. ಈಗ ನೀರು ಬಿಲ್ ಜಾಸ್ತಿ ಮಾಡ್ತಾರೆ, ಜನಕ್ಕೆ ತೊಂದರೆ ಆಗುತ್ತೆ ಪಾಪ ಆಗ್ತಾ ಇರುತ್ತಾ. ಅಯ್ಯ ಏನ್ರಿ ನಾವು ಮಾಡೋದು ಇದೇ ಕತೆ ಆಗೋಯ್ತಲ್ಲ ನಮ್ಮದು. ನಿನ್ನೆ ಹೋಗಿದ್ದೀವಿ 700 ರೂಪಾಯಿ ಕಟ್ಟಿದ್ದೀವಿ ಕರೆಂಟ್ ಬಿಲ್ಲು. ಸಿದ್ದರಾಮಯ್ಯನ ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಅಂತಾನೆ. ಅಲ್ಲ DK ಶಿವಕುಮಾರ್ ಗೊತ್ತಿಲ್ವಾ? ಎಲ್ಲ ಫ್ರೀ 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 ಅಂದರು, ಅಕ್ಕಿದು ಫ್ರೀ ಅಂದರು, ಕರೆಂಟ್ ಬಿಲ್ಲು ಫ್ರೀ ಅಂದರು, ಎಂಥದ್ದು ಇಲ್ಲ ಎಲ್ಲ ಕಟ್ತಾಯಿದ್ದೀವಿ. ಇದೇನು 2000 ರೂಪಾಯಿ ಕೊಡ್ತೀನಿ ಅಂದರು. ಹೋಗ್ತಾಯಿದ್ದೀವಿ ಬರ್ತಾಯಿದ್ದೀವಿ ಹೋಗ್ತಾಯಿದ್ದೀವಿ ಬರ್ತಾ ಇಲ್ಲ. ನಮ್ಮದೇ ಹೋಯ್ತು 2000 ರೂಪಾಯಿ. ಸರ್, ಸರ್ಕಾರ ಮಾಡ್ತಾ ಇರೋದು ತುಂಬ ಕೆಲಸಗಳು, ತುಂಬ ಇದು ಎಲ್ಲ ಜನಗಳಿಗೂ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಸರ್ಕಾರ ಅರ್ಥಕೊಂಡು ನೀರಿನ ಬಿಲ್ಲೇ ಆಗಲಿ, ಹಾಲಿನ ಬಿಲ್ಲೇ ಆಗಲಿ, ಪ್ರತಿಯೊಂದು ಸಾಮಾನ್ಯ ಜನಗಳ ಮೇಲೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಅವರು ಅರ್ಥ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಬೇಕಂತ ಕೇಳ್ಕೊತೀವಿ ಅಷ್ಟೇ. ಸಾಮಾನ್ಯ ಜನರು ಇದು ತುಂಬಾ ತಪ್ಪು. ಫ್ರೀ ಅಂತ ಹೇಳಿಬಿಟ್ಟು ಎಲ್ಲರ ಜನಗಳ ಮೇಲೆ ಇದು ಮಾಡ್ತಾಯಿದ್ದಾರೆ. ಬಟ್ ಯಾರಿಗೆ ಫ್ರೀ ಬರ್ತಾಯಿದೋ ಗೊತ್ತಿಲ್ಲ. ಬಟ್ ಅದು ಸಾಮಾನ್ಯ ಜನಗಳ ಮೇಲೇ ಹೊರೆ ಆಗ್ತಾ ಇರೋದು. ಬಟ್ ಟ್ಯಾಕ್ಸ್ಗಳೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಬೇರೆಯವ್ರಿಗೆ ಟ್ಯಾಕ್ಸ್ ತೊಗೊಂಡು ಅಲ್ಲಿ ಫ್ರೀ ಅಂತ ಇದು ಮಾಡ್ತಾಯಿದ್ದಾರೆ ಅಷ್ಟೇ ಹೊರತು ಯಾರಿಗೂ ಅದೇನು ಬೆನಿಫಿಟ್ ಆಗ್ತಾಯಿಲ್ಲ. ಪೂರ್ ಪೀಪಲ್ಗೆ ಅಂತ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರು ಪೂರ್ ಪೀಪಲ್ಗೂ ಸೇರ್ತಾ ಇಲ್ಲ ಸರಿಯಾಗಿ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರ್ಕಾರ ಈ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಅರ್ಥ ಆಗೋ ಥರ ಮಾಡಿದ್ರೆ ಸಾಕು. ಕಡಿಮೆ ಹೊರೆ ಜಾಸ್ತಿ ಬೀಳ್ದಂಗೆ ಹೊರೆ ಕಮ್ಮಿ ಆಗೋ ಥರ ಮಾಡಬೇಕು ಅಂತ ನಮ್ಮ ಮನವಿ. ಜನರ ಮೇಲೆ ಹೊರೆ ಆಗ್ತಾಯಿದೆ, 100% ಜನರ ಮೇಲೆ ಹೊರೆ ಆಗ್ತಾ ಇರೋದು. ಈ ಟ್ಯಾಕ್ಸ್ ನಾವು ಟ್ಯಾಕ್ಸ್ ಕಟ್ಟರೆ ತಾನೇ ಅವರು ಬದುಕೋಕ್ಕಾಗೋದು. ಗೌರ್ಮೆಂಟಲ್ಲಿ ಅಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡೋರು ಎಲ್ಲಿ ಬದುಕಬೇಕು? ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ, ಇಲ್ಲ ಅಂತ ಅಲ್ಲ ಹೇಳೋದು. ಬಟ್ ಆದರೆ ಪ್ರತಿಯೊಬ್ಬರು ಸಾಮಾನ್ಯ ಜನರ ಮೇಲೆ ಟ್ಯಾಕ್ಸ್ ಈ ಥರ ಏರಿಸ್ಕೊಂಡು ಹೋಗ್ತಾಯಿದ್ರೆ ಸಾಮಾನ್ಯ ಜನ ಬದುಕೋದು ಹೆಂಗೆ? ಇವಾಗ ಯಾರಿಗೋ ಫ್ರೀ ಕೊಟ್ಬಿಟ್ಟು ಆ ಟ್ಯಾಕ್ಸ್ನ ನಮ್ಮ ಮೇಲೆ ಹಾಕೋದು ತಪ್ಪಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.